ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಸಂಜೆಯಿಂದ ವಿಡಿಯೋ ಶುರು ಮಾಡಿದೆ. ನಿನ್ನೆ ಮೊನ್ನೆ ಎಲ್ಲ ವಿಡಿಯೋ ಹಾಕಿದೆ. ಸಂಜೆ ಮೇಲೆ ಯಾವುದೂ ವಿಡಿಯೋ ಇರಲಿಲ್ಲ, ಹಾಗಾಗಿ ಸಂಜೆ ಮೇಲೆ ವಿಡಿಯೋನ ಶುರು ಮಾಡಿದೆ ನಾನು. ಸಂಜೆ ಬುಧವಾರ ಆಗಿರೋದ್ರಿಂದ ಸ್ನಾನ ಎಲ್ಲ ಮುಗಿಸಿ ಪೂಜೆನೂ ಕೂಡ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ನೆನ್ನೆ ವಿಡಿಯೋದಲ್ಲಿ ನಾನು ಯಾರು ಬಂದಿದ್ದಾರೆ ನಮ್ಮ ಮನೆಗೆ ಅಂತ ಹೇಳ್ತೀನಿ ಅಂತ ಹೇಳಿದ್ದೆ. ಸಾರಿ, ಬೈ ಮಿಸ್ಟೇಕಾಗಿ ನನಗೆ ಹೇಳೋಕ್ಕಾಗಿಲ್ಲ. ಶಿವು ಅವರ ತಂದೆ ಬಂದಿದ್ದಾರೆ. 3 ವರ್ಷ ಆಗಿತ್ತು ಅವ್ರನ್ನ ನೋಡಿ. ಇವಾಗ ಫಸ್ಟ್ ಟೈಮ್ ಅವರು ಬೆಂಗಳೂರಿಗೆ ಬಂದಿರೋದು. ಶಿವು ಅವರು ರಜೆ ಮುಗಿಸಿ ಡ್ಯೂಟಿಗೆ ಹೋಗೋದಕ್ಕೂ ಮೊದಲು 1-2 ದಿನ ಇದ್ದೋಗಲಿ ಅಂದ್ಬಿಟ್ಟು ನಾವೇ ಕರೆಸ್ಕೊಂಡಿದ್ದೀವಿ. 7 ಗಂಟೆ ಅಷ್ಟರೊಳಗೆಲ್ಲ ಬಂದರು. ಶಿವು ಅವರೇ ಹೋಗಿ ಅವರನ್ನು ಕರ್ಕೊಂಡು ಬಂದರು. ಇವತ್ತು ತಿಂಡಿಗೆ ನಾನು ಪಲಾವ್ ಮಾಡ್ಕೊಂಡಿದ್ದೀನಿ, ಹಾಗೆ ಮೊಸರು ಬಜ್ಜಿ ಕೂಡ ಮಾಡಿಕೊಂಡೆ. ಮಮ್ಮಿ ಜ್ಯೂಸ್ ಮಾಡ್ಕೊತಿದ್ದೀನಿ ನಾನು ಮಾಡಿ ಅರ್ಧ ಮಾಡ್ಕೊಡ್ತಿದ್ದೆ. ಮಕ್ಕ ನೋಡಿ ಹಂಗೆ. ಬಿಡವ, ನೀನೇ ಮಾಡಿದ್ದೆ. ಹ್ಞೂನಪ್ಪ. ಉಪ್ಪು ಅಷ್ಟೊಂದಲ್ಲಮ್ಮ, ಸ್ವಲ್ಪ ಹಾಕಮ್ಮ. ತೋಡ ಪಿಂಚ್ ಅಷ್ಟೇ. ಸಾಕು. ಯಾಕೆ ಒಂದೆರಡು ಏಲಕ್ಕಿ ಕಾಯಿ ಹಾಕಿ, ಚೆನ್ನಾಗಿ ಬರುತ್ತೆ ಇನ್ನು ಸೂಪರಾಗಿ. ಆನ್ ಮಾಡಿ. ಶಿವು ಅವರು ಸೀಬೆಹಣ್ಣು ಅಂತ ಹೇಳ್ತೀವಿ ನಾವು, ಸೀಬೆಹಣ್ಣಿಂದು ಜ್ಯೂಸ್ ಮಾಡ್ತಾಯಿದ್ರು. ಮಧ್ಯಾಹ್ನ ಆಗಿತ್ತು. ಮಧ್ಯಾಹ್ನ ಊಟ ಏನು ಬೇಡ, ಯಾಕೋ ಹಸುವಾಗಿಲ್ಲ ಅಂದರು. ಯಾಕಂದರೆ ಬ್ರೇಕ್ಫಾಸ್ಟ್ನೇ ನಾವು ಲೇಟಾಗಿ ಮಾಡಿದ್ವಿ, ಹಾಗಾಗಿ ಏನಾದ್ರೂ ಜ್ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಜ್ಯೂಸ್ ಮಾಡ್ತಾಯಿದ್ರು. ಅಷ್ಟರೊಳಗೆ ನಾನು ಸ್ವಲ್ಪ ಪಾತ್ರೆಗಳಿತ್ತು, ಎಲ್ಲದನ್ನು ತೊಳೆದಿಟ್ಟೆ. ಮತ್ತು ಅವರು ಕಟ್ ಮಾಡಲಿಕ್ಕೆ ಎಲ್ಲ ಯೂಸ್ ಮಾಡಿದಾರಲ್ಲ ಚಾಪ್ ಎಲ್ಲ, ಅದನ್ನು ಕೂಡ ಎಲ್ಲದನ್ನು ತೊಳೆದಿಡ್ತಾ ಇದ್ದೀನಿ. ಸ್ವಲ್ಪ ಕೆಲಸ ಜಾಸ್ತಿ ಆಗಿಬಿಟ್ಟಿತ್ತು ಇವತ್ತು. ಯಾರಾದ್ರೂ ಬಂದರೆ ನಾವು ನಾರ್ಮಲಿ ಇದ್ದಂಗೆ ಇರೋಕ್ಕಾಗಲ್ಲ ಅಲ್ವಾ. ಅಪರೂಪಕ್ಕೆ ಅಪ್ಪ ಬಂದಿರೋದು ಮನೆಗೆ ತುಂಬ ಖುಷಿ ಆಗ್ತಾಯಿದೆ. ಏನೋ ಒಂಥರ ಮನೇಲಿ ಒಂಥರ ಲವಲವಿಕೆ ಇದೆ. ತುಂಬ ವರ್ಷಗಳಿಂದ ಪೆಂಡಿಂಗ್ ಇರೋ ಮಾತೆಲ್ಲ ಆಡ್ತಾಯಿದ್ರು ಶಿವು ಅವರು. ಎಲ್ಲ ಏನೇನಾಯಿತು ಅನ್ನೋದೆಲ್ಲ ಕೇಳ್ಕೊತಾಯಿದ್ರು ಊರಲ್ಲಿ. ಅವರೂ ಕೂಡ ಹೋಗಿ 1-2 ವರ್ಷ ಆಯಿತು ಅನಿಸುತ್ತೆ ಊರಿಗೆ. ನಿಮಗೆಲ್ಲ ಪ್ರಶ್ನೆ ಬರ್ಬೋದು, ಏನಕ್ಕೆ ಶಿವು ಅಣ್ಣ ಹೋಗಲ್ಲ, ಅವ್ರ ತಂದೆನ ಯಾರು ನೋಡ್ಕೋತಾರೆ ಅಂತ. ನಾವು ಫೋನೆಲ್ಲ ಮಾಡ್ತೀವಿ, ಮಾತಾಡ್ತೀವಿ. ಅವ್ರಿಗೇನಿಲ್ಲ ಅಂದರು, ಏನು ಬೇಕೋ ಎಲ್ಲದನ್ನು ನಾವು ಇಲ್ಲಿಂದನೇ ಮಾಡ್ತೀವಿ. ಬಟ್ ಇವ್ರು ಊರಿಗೆ ಹೋಗು ಅಂತಂದರೆ ಹೋಗಲ್ಲ. ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ. ಅವರು ಹೊಸ ಮನೆ ತೊಗೊಂಡ್ರಲ್ಲ, ಅಲ್ಲೇ ಅವ್ರ ತಾಯಿ ತೀರೋಗಿದ್ದು, ಇವಾಗಿರೋದೂ ಕೂಡ ಅಲ್ಲೇ. ಅವ್ರ ನೆನಪಿಗೂ ಏನೋ ಅವ್ರು ಹೋಗಲ್ಲ ಅನಿಸುತ್ತೆ. ನಾನು ಹಾಗಾಗಿ ಫೋರ್ಸ್ ಮಾಡಲ್ಲ. ಊರಿನ ಸುದ್ದಿ ಎತ್ಬಿಟ್ರೆ ನಮ್ಮಿಬ್ಬರ ಮಧ್ಯೆ ಜಗಳ ಆಗೋಗ್ಬಿಡುತ್ತೆ. ಹಾಗಾಗಿ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡ್ತೀನಿ. ಅವ್ರಿಗೆ ಯಾವಾಗ ಖುಷಿ ಬರುತ್ತೆ ಅವಾಗ ಹೋಗಲಿ ಅಂತ. ಜ್ಯೂಸ್ ಕುಡಿದ್ಬಿಟ್ಟು ನಾನು ತುಂಬ ಬಟ್ಟೆಗಳಿತ್ತು ಎಲ್ಲ ತೊಳೆದಾಕೋಣ ಅಂತ ಬಂದೆ. ಬಟ್ಟೆಗಳನ್ನೆಲ್ಲ ತೊಳೆದಾಕಿ ಸಂಜೆ ಆಗಿತ್ತು. ಸ್ವಲ್ಪ ಟೀ ಮಾಡಿಕೊಂಡು ಸ್ನ್ಯಾಕ್ಸಿಗೆ ಏನಾದರೂ ಮಾಡೋಣ ಅಂತ ರೆಡಿ ಮಾಡಿದೆ. ನಾನೆಲ್ಲ ಕೆಲಸ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ನಾನು ರಾತ್ರಿಯಿಂದ ವಿಡಿಯೋ ಶುರು ಮಾಡಿದೆ. ಅಡುಗೆಗೆ ಇವತ್ತು ಬೇಳೆ ಸಾಂಬಾರು, ಹಾಗೆ ಹಾಗಲಕಾಯಿ ಪಲ್ಯ, ಚಪಾತಿ ಮಾಡ್ಕೊಂಡಿದ್ದೀನಿ. ಬಟಾರ್ ಚಪಾತಿ ಮಾಡ್ಕೊಳ್ಳೋಣ ಅಂತ. ಹಾಗೆ ಅಪ್ಪನಿಗೆ ಊಟಕ್ಕೆ ಕೂಡ ರೆಡಿ ಮಾಡಿದೆ. ಚಟ್ನಿ ಪುಡಿ ಅಂದರೆ ಅವ್ರ ಕಡೆ ಎಲ್ಲ ತುಂಬ ಇಷ್ಟ ಅಲ್ವಾ, ಚಟ್ನಿ ಪುಡಿ, ಹಾಗಲಕಾಯಿ ಪಲ್ಯ, ಬಟಾರ್ ಚಪಾತಿ ಮಾಡಿದ್ದೆ. ಎಲ್ಲ ಹಾಕ್ಬಿಟ್ಟು ಅವ್ರಿಗೆ ಊಟಕ್ಕೆ ಕೊಟ್ಟೆ. ಶಿವು ಅವ್ರದ್ದು ಯಾರ್ದೋ ಕಾಲ್ ಬಂತು ಅಂತ ಮಾತಾಡ್ತಾಯಿದ್ರು. ಹಾಗಾಗಿ ನಾವು ಆಮೇಲೆ ಊಟ ಮಾಡೋಣ, ಅವ್ರಿಗೆ ಫಸ್ಟ್ ಕೊಡು ಅಂದರು. ಹಾಗಾಗಿ ಅವ್ರಿಗೆ ಊಟಕ್ಕೆ ಕೊಟ್ಬಿಟ್ಟು ನಾನು ಅವರು ಫೋನಲ್ಲಿ ಮಾತಾಡಿ ಮುಗಿಸೋ ಅಷ್ಟರೊಳಗೆ ನನ್ನ ಕೆಲಸ ಎಲ್ಲ ಮುಗಿಸ್ಕೊಬಿಡೋಣ ಅಂದ್ಬಿಟ್ಟು ಗ್ಯಾಸೆಲ್ಲ ಒರೆಸಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಗುರುವಾರ ಇರೋದ್ರಿಂದ ನಾಳೆಗೆ ನನಗೆ ಹೆಲ್ಪ್ ಆಗಿಬಿಡುತ್ತೆ. ಹೇಗಿದ್ರೂ ನಾವು ಊಟ ಮಾಡೋದು ಲೇಟ್ ಅಲ್ವಾ, ಸುಮ್ಮನೆ ಟಿ ವಿ ನೋಡ್ತಾ ಕೂರೋದ್ರ ಬದಲು ಅಡುಗೆ ಮನೆ ಕೆಲಸನಾದ್ರೂ ಮುಗಿಸ್ಕೊಂಡ್ರೆ ಬೆಳಗ್ಗೆಗೆ ನನಗೆ ಈಸಿ ಆಗುತ್ತೆ ಅಂದ್ಬಿಟ್ಟು ಪಾತ್ರೆ ಎಲ್ಲ ತೊಳೆಯೋವಿದ್ವಲ್ಲ ಅವನ್ನೆಲ್ಲ ಸಿಂಕ್ ಒಳಗೆ ಹಾಕ್ಬಿಟ್ಟು ಗ್ಯಾಸ್ನೆಲ್ಲ ಒರೆಸಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೋಡೋಣ, ಶಿವು ಅವ್ರ ತಂದೆ ಏನಾದರೂ ವಿಡಿಯೋ ಮಾಡಿದ್ರೆ ಅವ್ರ ತಂದೆ ಯಾರು ಅಂತ ತೋರಿಸ್ತೀನಿ. ವಿಡಿಯೋ ಮಾಡಿಲ್ಲ, ನಂಗೆ ಅವ್ರ ಎದುರುಗಡೆ ವಿಡಿಯೋ ಮಾಡಲಿಕ್ಕೂ ಕೂಡ ಮುಜುಗರ ಆಗುತ್ತೆ. ಹಾಗಾಗಿ ಸ್ವಲ್ಪನೇ ವಿಡಿಯೋನೂ ಕೂಡ ನಾನು ಬ್ಲಾಗ್ ಹಾಕೋಕ್ಕೂ ಸ್ವಲ್ಪ ಮಾಡ್ಕೋತಾ ಇದ್ದೀನಿ. ಅವ್ರ ಎದುರುಗಡೆ ಮೊಬೈಲ್ ಹಿಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಲ್ವಾ, ತುಂಬ ವರ್ಷ ಆದಮೇಲೆ ಬಂದಿದ್ದಾರೆ. ಅವ್ರಿಗೆ ಕೊಡಬೇಕಾಗಿರೋಂಥ ರೆಸ್ಪೆಕ್ಟ್ ನಾವು ಕೊಡಲೇಬೇಕು. ಅವ್ರ ಸಮವಾಗಿ ನಾವು ಕೂತು ವಿಡಿಯೋ ಎಲ್ಲ ಮಾಡ್ಕೊಳ್ಳೋದು ಅವ್ರಿಗೇನೋ ಒಂಥರ ಇರಿಟೇಷನ್ ಆಗೋದು ಬೇಡ. ಹಾಗಾಗಿ ನಾನು ಅವ್ರದ್ದು ವಿಡಿಯೋ ಮಾಡಿಲ್ಲ. ನೋಡೋಣ, ಏನಾದ್ರೂ ತುಂಬ ಕ್ಲೋಸ್ ಇದ್ದಾರೆ, ಚೆನ್ನಾಗಿ ಮಾತಾಡ್ತಾರೆ, ಆ ಥರ ಎಲ್ಲ ಏನಿಲ್ಲ. ಬಟ್ ಈ ಥರ ಯೂಟ್ಯೂಬ್ ಮಾಡೋದು ಅವೆಲ್ಲ ಅವ್ರಿಗೆ ಗೊತ್ತಿಲ್ಲ ಅಲ್ವಾ. ನೋಡೋಣ, ಶಿವರ ಹತ್ರ ಕೇಳ್ತೀನಿ ವಿಡಿಯೋ ಮಾಡ್ಬೋದು ಅಂದರೆ ಮಾಡಿಬಿಟ್ಟು ನಾಳಿನ ಬ್ಲಾಗಲ್ಲಿ ಹಾಕ್ತೀನಿ ಖಂಡಿತವಾಗ್ಲೂ.
ನನ್ನ ಕೆಲಸ ಎಲ್ಲ ಮುಗೀತು, ಗ್ಯಾಸ್ ಎಲ್ಲ ಒರೆಸ್ಕೊಂಡಿದ್ದಾಯಿತು. ಇವಾಗ ಸ್ವಲ್ಪ ರಂಗೋಲಿ ಎಲ್ಲ ಹಾಕೋತಿದ್ದೀನಿ. ಅಷ್ಟರೊಳಗೆ ಶಿವರು ಕೂಡ ಬಂದರು. ಊಟ ಎಲ್ಲ ಮುಗಿಸಿ ಗ್ಯಾಸ್ ಎಲ್ಲ ಒರೆಸಿಟ್ಟಿದ್ನಲ್ಲ ಆಗಲೇ. ಇವಾಗ ಒಂದು ಪುಟ್ಟದಾಗಿ ರಂಗೋಲಿ ಹಾಕೋತಾ ಇದ್ದೀನಿ ಚಾಪೀಸಿಂದ. ಚಾಪೀಸಲ್ಲಿ ಹಾಕಬೇಡಿ ರಂಗೋಲಿ ಅಂತ ತುಂಬ ಜನ ನನಗೆ ಕಮೆಂಟ್ ಮಾಡ್ತೀರ. ಏನೋ ಗೊತ್ತಿಲ್ಲ, ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ ನನಗೆ. ರಂಗೋಲಿಯಿಂದ ಹಾಕಿದ್ರೆ ನನಗೆ ಅದು ಇರಿಟೇಷನ್ ಆದಂಗೆ ಆಗುತ್ತೆ. ನಾನು ಅಡುಗೆ ಮಾಡಬೇಕಾದ್ರೆಲ್ಲ ಏನಾದ್ರೂ ಫುಡ್ರೊಳಗೆ ಹೋಗ್ಬಿಡುತ್ತೆ ಅನ್ನೋದು ಯಾವಾಗಲೂ ಮನಸ್ಸಲ್ಲಿ ಬರ್ತಾನೆ ಇರುತ್ತೆ. ಹಾಗಾಗಿ ನಾನು ರಂಗೋಲಿಯಿಂದ ಯಾವತ್ತೂ ಗ್ಯಾಸ್ ಮೇಲೆ ಬಿಟ್ಟೇ ಇಲ್ಲ. ಅದಕ್ಕೋಸ್ಕರ ಚಾಪೀಸಲ್ಲೇ ಒಂದು ಪುಟ್ಟದಾಗಿ ರಂಗೋಲಿ ಹಾಕ್ಕೊಂಡು ಅರಿಶಿನ ಕುಂಕುಮ ಇಟ್ಬಿಡ್ತೀನಿ. ಬೆಳಗ್ಗೆಗೆ ನಂದು ಯಾವ ಕೆಲಸನೂ ಇಲ್ಲ, ಜಸ್ಟ್ ಕಸ ಗುಡಿಸಿನೆಲ್ಲ ಒರೆಸ್ಕೊಂಡು ಬಾಗಿಲು ತೊಳೆದು ಪೂಜೆ ಮಾಡೋದಿರುತ್ತೆ. ಸ್ನಾನ ಎಲ್ಲ ಮಾಡಿಕೊಂಡು ಅಡುಗೆ ಮನೆದು ಫುಲ್ ಕೆಲಸ ಮುಗಿಸ್ಬಿಟ್ಟಿದ್ದೀನಿ. ಶಿವ ಅವರು ಇನ್ನೇನು ಶನಿವಾರ ಇಲ್ಲ ಭಾನುವಾರ ಹೊರಡ್ತಾರೆ. ಹಾಗಾಗಿ ಈ ಸಲ ಎಲ್ಲ ಮನೆಯೆಲ್ಲ ಏನು ಗಲೀಜು ಮಾಡ್ಕೊಂಡಿಲ್ಲ, ಫುಲ್ಲೆಲ್ಲ ಕ್ಲೀನಾಗೆಲ್ಲ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದೆಲ್ಲ ಪಾತ್ರೆ ಸ್ವಲ್ಪ ಇತ್ತೆಲ್ಲ ಜೋಡಿಸ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಪಾತ್ರೆಗಳೆಲ್ಲ ತುಂಬಿಟ್ಬಿಟ್ಟೆ, ಒಂದು 3-4 ಚೀಲ ಆಯಿತು ಪಾತ್ರೆ ಎಲ್ಲವನ್ನು ತುಂಬಿಟ್ಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ. ಇವಾಗ ಸೀತಾರಾಮ ಕಲ್ಯಾಣ ಏನೋ ಧಾರಾವಾಹಿ ಬರ್ತಾಯಿತ್ತು, ಅದಿನ್ನೇನು ಎಂಡಿಂಗಲ್ಲಿತ್ತು. ಶಿವವ್ರದ್ದು ಇನ್ನೂ ಮಾತಾಡಿ ಮುಗ್ದಿರಲಿಲ್ಲ. ಊಟ ಎಲ್ಲ ಮುಗಿಸಿ ಅವ್ರು ಆಚೆ ಹೋದರು. ನಾನು ಕೂಡ ಬಾಗಿಲಿಗೆ ನೀರು ಹಾಕೋದು ನನ್ನದೇ ಇತ್ತಲ್ಲ ಸರ್ದಿ, ಹಾಗಾಗಿ ನಾನು ಕೂಡ ಆಚೆ ಹೋದೆ. ಅವರು ವಿಡಿಯೋ ಮಾಡ್ತಾಯಿರ್ತಾರೆ, ಇವಾಗಾದ್ರೂ ಒಂದು ಸ್ವಲ್ಪ ವಿಡಿಯೋ ಮಾಡ್ಸೋಣ ಅವ್ರ ಹತ್ರ ಅಂದ್ಬಿಟ್ಟು. ಇವತ್ತು ಓನರನ್ನು ಕೂಡ ಕಾರ್ ತೆಗ್ದಿದ್ರು, ಎಲ್ಲ ಫುಲ್ಲು ಎಲೆ ಬಿದ್ದುಬಿಟ್ಟಿತ್ತು, ಅದನ್ನೆಲ್ಲ ಗುಡಿಸ್ಬೇಕು. ಶಿವರು ಬೈತಾಯಿದ್ರು, ಬಾಗಿಲು ಎಷ್ಟಿದೆ ಅಷ್ಟು ಮಾತ್ರ ಗುಡಿಸು, ಏನಕ್ಕೆ ಅಲ್ಲೆಲ್ಲ ಗುಡ್ಸೋಕೆ ಹೋಗ್ತೀಯ ಅಂತ. ಅದೇನೋ ಗೊತ್ತಿಲ್ಲ, ಒಂದು ಹತ್ರ ಗುಡಿಸಿ ಒಂದು ಹತ್ರ ಬಿಡೋಕೆ ನಂಗೆ ಮನಸ್ಸಾಗಲ್ಲ. ಹಾಗಾಗಿ ನನ್ನ ಸರ್ದಿ ಏನಾದರೂ ಇದ್ದರೆ ನಾನು ಗುಡಿಸ್ತೀನಿ. ವೀಣುಂದು ಏನಾದರೂ ಇದ್ದರೆ ಅವಳು ಮನೆ ಬಾಗಿಲು ಬಿಟ್ಟು ಆ ಕಡೆ ಈ ಕಡೆನೂ ಕೂಡ ಗುಡಿಸಲ್ಲ, ಅಷ್ಟು ಸ್ಟ್ರಿಕ್ಟ್ ಅವಳು. ಹೋಗೋಕೆ ಅಲ್ಲೆಲ್ಲ ಯಾರು ಗುಡಿಸ್ತಾರೆ, ಬಾಡಿಗೆ ಕೊಡಲ್ವವ ಅಂತಾಳೆ ಅವಳು. ಆದರೆ ನಾನು ಒಂದು ಸ್ವಲ್ಪ ಎಲ್ಲ ಗುಡಿಸ್ಬಿಟ್ಟು ನೀರು ಹಾಕ್ಬಿಟ್ಟು ಬರ್ತೀನಿ. ಶಿವರು ಫೋನಲ್ಲಿ ಮಾತಾಡ್ತಿದ್ರು, ಗಾಡಿನೂ ಕೂಡ ಅಲ್ಲೇ ನಿಲ್ಲಿಸಿದ್ರು. ಕಸ ಗುಡ್ಸೋಕ್ಕಾಗಲ್ವಲ್ಲ, ಹಾಗಾಗಿ ಗಾಡಿನೂ ಕೂಡ ಒಳಗೆ ಹಾಕ್ಬಿಟ್ಟು ಆಮೇಲೆ ಗುಡಿಸ್ಕೊಂಡು ಬಾಗಿಲಿಗೆ ನೀರು ಹಾಕ್ಬಿಡೋಣ ಅಂದ್ಬಿಟ್ಟು ಗಾಡಿನೂ ಕೂಡ ಒಳಗೆ ನಿಲ್ಸೋಕೆ ತೊಗೊಂಡು ಹೋಗ್ತಾ ಇದ್ದೀನಿ. ಫುಲ್ಲು ಗಂಟ್ಲು ನೋವಾಗ್ಬಿಟ್ಟಿದೆ, ನಂಗೆ ಮಾತಾಡೋಕ್ಕೂ ಆಗ್ತಿಲ್ಲ. ಎಂಜಲ್ ನುಂಗ್ತಾ ಮಾತಾಡ್ತಿದ್ದೀನಿ, ಅಷ್ಟು ಗುಳ್ಳೆಗಳಾಗ್ಬಿಟ್ಟಿದೆ ಬಾಯಲ್ಲೆಲ್ಲ. ಫುಲ್ಲು ಪೇಯ್ನ್ ಬಂದಿದೆ. ಇವತ್ತು ಹಾಸ್ಪಿಟಲಿಗೆ ಹೋಗಿ ಏನಾದರೂ ಜೆಲ್ ಕೊಟ್ಟರೆ ಇಸ್ಕೊಂಡು ಬರಬೇಕು, ಅಷ್ಟು ಪೇಯ್ನ್ ಆಗ್ತಾಯಿದೆ ನನಗೆ. ಆದ್ರೂ ಖಾರ ತಿನ್ನೋದು ಬಿಡ್ತಿಲ್ಲ, ಖಾರ ತಿಂದರೆ ಬೇಗ ಮಾಯುತ್ತೆ ಅಂತಾರಲ್ಲ, ಹಾಗಾಗಿ ಖಾರ ತಿಂತಾಯಿದ್ದೀನಿ. ಆ ಎಂಜಲ್ ಗುಳ್ಳೇನೋ ಅಥವಾ ಈಟಿಗಾಗಿದೆಯೋ ಗೊತ್ತಿಲ್ಲ, ನಾಲಿಗೆ ಮೇಲೆಲ್ಲ ಗುಳ್ಳೆ ಎದ್ಬಿಟ್ಟಿದೆ ದಪ್ಪಗೆ. ಮಾತಾಡೋಕ್ಕೂ ಕಷ್ಟ ಅನ್ನಿಸ್ತಾ ಇದೆ. ಚಾನಲ್ ಬೇರೆ ಇವಾಗ ರಿಕವರಿ ಆಗ್ತಾಯಿದೆ. ಈ ಟೈಮಲ್ಲಿ ನಾನು ವಿಡಿಯೋ ಹಾಕೋದು ಬಿಟ್ಟರೆ ಚಾನಲ್ನ ಫ್ರೀಸ್ ಮಾಡಿಬಿಡ್ತಾರೆ, ವ್ಯೂಸ್ ಹೋಗಲ್ಲ. ಶಿವೋರು ಇದ್ದಾಗಲೇ ಸ್ವಲ್ಪ ವ್ಯೂಸ್ ಹೋದರೆ ಹೋದಂಗೆ, ಆಮೇಲೆ ಇನ್ನೇನು ನಾರ್ಮಲಿ 500, 600, ಒಂದು 300, 400 ವ್ಯೂಸ್ ಬರೋದೇ ಹೆಚ್ಚು. ಅವ್ರು ಇರೋವರೆಗೂ ಎಷ್ಟಾಗುತ್ತೆ ಅಷ್ಟು ಹೋಗಲಿ, ನಾನು ಏನು ಮಾಡಬೇಕು, ವಿಡಿಯೋ ಮಾಡ್ಕೊಳ್ತಾ ಹೋಗೋಣ. ವ್ಯೂಸ್ ಬಗ್ಗೆ ತಲೆ ಕೆಡ್ಸ್ಕೊಂಡು ಕೂರಬೇಡ, ನಿನಗೆ ಏನು ಅನಿಸುತ್ತೆ ಆ ಥರ ವಿಡಿಯೋ ಮಾಡ್ಕೊಂಡು ಹೋಗು, ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಕೊಡು ಅಂತ ಅವರೂ ಕೂಡ ಹೇಳಿದ್ರು. ಹಾಗಾಗಿ ಎಷ್ಟಾದರೂ ವ್ಯೂಸ್ ಬರಲಿ ಅಂತ ತಲೆ ಕೆಡಿಸ್ಕೊಳ್ಳೋದು ಬೇಡ, ನನ್ನ ಪಾಡಿಗೆ ನಾನು ಮಾಡ್ಕೊಂಡು ಹೋಗೋಣ. ಒಂದಲ್ಲ ಒಂದಿನ ವ್ಯೂಸ್ ಬರಬೇಕು ಅನ್ನೋಂಗಿದ್ರೆ ಯೂಟ್ಯೂಬರ್ ರೆಕಮೆಂಡ್ ಮಾಡಿದ್ರೆ ಆಟೋಮೆಟಿಕ್ಲಿ ವ್ಯೂಸ್ ಬಂದೇ ಬರುತ್ತೆ. ಅವರೇ ರೆಕಮೆಂಡ್ ಮಾಡಲಿಲ್ಲ ಅಂದರೆ ನಾವು ಏನು ಮಾಡಿದ್ರೂ ವ್ಯೂಸ್ ಹೋಗಲ್ಲ. ಬಟ್ ಕಂಟೆಂಟ್ ಚೆನ್ನಾಗಿರ್ಬೇಕಷ್ಟೇ. ಇವಾಗ ಸ್ವಲ್ಪ ವ್ಯೂಸ್ ಹೋಗ್ತಾ ಇದೆ, ಆದ್ರೂ ಕೂಡ ನನಗೆ ವ್ಯೂಸಿಂದು ಟಾರ್ಗೆಟ್ ಜಾಸ್ತಿ ಕೊಟ್ಟಿರ್ತಾರೆ. ಇಷ್ಟು ಒಂದು 500ರಿಂದ 1,500-2,000 ಈ ಥರ ಇರುತ್ತೆ. ಅಷ್ಟೂ ಕೂಡ ರೀಚ್ ಆಗ್ತಾಯಿಲ್ಲ ನಂದು ಇವಾಗೊಂದು 4-5 ದಿನದಿಂದ. ಪರವಾಗಿಲ್ಲ, ನನ್ನ ದಿನಚರಿ ಏನಿರುತ್ತೆ ನಾನು ವಿಡಿಯೋ ಮಾಡ್ಕೊಳ್ತಾ ಹೋಗ್ತಾಯಿದ್ದೀನಿ. ಬಾಗಿಲೆಲ್ಲ ತೊಳೆದಿದ್ದಾಯಿತು. ಇವಾಗ ಫುಲ್ಲೆಲ್ಲ ನೀರು, ಅಲ್ಲಿಗೂ ಕೂಡ ಕಾರ್ ನಿಲ್ಸೋ ಹತ್ರನೂ ಕೂಡ ನೀರು ಹಾಕ್ತೆ. ಅಷ್ಟರೊಳಗೆ ವೀಣಾ ಬಂದಳು, ಅವಳ ಹತ್ರನೂ ಮಾತಾಡ್ತಾ ಹಾಗೆ ನನ್ನ ಕೆಲಸನ ಮುಂದುವರೆಸ್ದೆ. ಶಿವೋರು ವಿಡಿಯೋ ಮಾಡ್ತಾನೆ ಇದ್ರು, ಇನ್ನೂ ಫೋನಲ್ಲಿ ಮಾತಾಡ್ಕೊಳ್ತಾ. ಅವರಿಗಂತೂ ಇವಾಗಲೇ ಬೇಜಾರಾಗ್ತಾಯಿದೆ. ಏನಾದರೂ ನಾನು ಹೇಳಿದ್ರೆ ಅದನ್ನು ರೆಡಿ ಮಾಡಲ ಇದನ್ನು ರೆಡಿ ಮಾಡಲ ಅಂತಂದರೆ ನೀನು ಇವಾಗಲೇ ಕಳ್ಸೋಕ್ಕೆ ನೋಡ್ತೀಯಲ್ಲ ಅಂತಾರೆ. ಆದರೆ ಒಂದೇ ಉಸಿರಿಗೆ ನಾನೇ ಮಾಡಬೇಕಲ್ವ ಎಲ್ಲ ಕೆಲಸ. ಬಟ್ಟೆಗಳು ಜೋಡಿಸೋದಾಗಿರ್ಬೋದು, ಅವ್ರ ಬ್ಯಾಗ್ ಆಗಿರ್ಬೋದು, ಏನಾದರೂ ತಿಂಡಿ ಮಾಡೋದಾಗಿರ್ಬೋದು, ಎಲ್ಲ ನಾನು ಒಬ್ಬಳೇ ಮಾಡಬೇಕಾಗುತ್ತೆ. ಫ್ರೀ ಇದ್ದಾಗಲೇ ಏನಾದ್ರೂ ಪೆಂಡಿಂಗ್ ಇರೋ ಕೆಲಸಗಳು ಮಾಡೋಣ ಅಂದರೆ ಅವರು ಬೇಡ ಅಂತಿರ್ತಾರೆ. ನಾನಿನ್ನೂ ಹೊರಟೇ ಇರಲ್ಲ, ಎಲ್ಲ ಇವಾಗಲೇ ಮಾಡಿಬಿಡ್ತೀಯ, ನನಗೆ ಈಗಲೇ ಬೇಜಾರಾಗ್ತಿರುತ್ತೆ, ಇವಾಗಿಂದನೇ ನೀನು ನನ್ನನ್ನು ಕಳ್ಸೋಕ್ಕೆ ನೋಡ್ತಿರ್ತೀಯ ಅಂತಾರೆ. ಆದರೆ ಏನು ಮಾಡೋದು, ನಾವು ನಾರ್ಮಲ್ಲು ಏನಾದರೂ ಪ್ರೈವೇಟ್ ಜಾಬ್ ಆಗಿದ್ದರೆ ಇವತ್ತು ಬರಲ್ಲ ನಾಳೆ ಬರ್ತೀವಿ ಅಂತ ಹೇಳ್ಬೋದು. ಬಟ್ ಇದು ಹಂಗಲ್ಲ, ದೇಶ ಸೇವೆ ಮಾಡಲೇಬೇಕು. ಮನೆಯವ್ರು ಅಳ್ತಾರೋ ನಗ್ತಾರೋ ಅದು ಬೇರೆ, ಆದರೆ ಅವ್ರ ಟೈಮಿಗೆ ಕರೆಕ್ಟಾಗಿ ಆನ್ ಟೈಮಿಗೆ ಕರೆಕ್ಟಾಗಿ ಡ್ಯೂಟಿಲಿ ಇರಲೇಬೇಕು. ಕೆಲಸ ಎಲ್ಲ ಸದ್ಯಕ್ಕೆ ಮುಗೀತು. ಒಂದು ರಂಗೋಲಿ ಹಾಕ್ಕೋತಾ ಇದ್ದೀನಿ ನೋಡಿ. ಇದೆಲ್ಲ ವಿಡಿಯೋ ಮಾಡಿರೋದು ನನಗೊಂದೊಂದು ನೆನಪು. ಇವರು ವಿಡಿಯೋ ಮಾಡ್ತಾಯಿದ್ರು, ನಾನು ಈ ಥರ ರಂಗೋಲಿ ಬಿಡ್ಬೇಕಾರೆ ಹಾಗೆ ಹೀಗೆ ಅಂದ್ಕೊಂಡು ಅದನ್ನು ನೆನಪು ಮಾಡಿಕೊಂಡೇ ಅವ್ರು ನೆಕ್ಸ್ಟು ರಜಕ್ಕೆ ಬರೋವರೆಗೂ ಫುಲ್ಲು ಟೈಮ್ ಕಳಿತೀನಿ ನಾನು.
ಬೇರೆ ಆರ್ಮಿ ಫ್ಯಾಮಿಲಿಗೆ ಹೋಲಿಸ್ಕೊಂಡ್ರೆ ನಂದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಯಾಕಂದರೆ ಅವರು ಅಪ್ಪ ಅಮ್ಮನ ಜೊತೆ ಅಥವಾ ಅತ್ತೆ ಮಾವನ ಜೊತೆನಾದ್ರೂ ಇರ್ತಾರೆ ಅಥವಾ ಮಕ್ಕಳ ಜೊತೆನಾದರೂ ಇರ್ತಾರೆ. ನನಗೆ ಇದರಲ್ಲಿ ಯಾವುದೇ ರೀತಿ ಆಪ್ಷನ್ ಇಲ್ಲ. ಒಬ್ಬಳೇ ಇರಬೇಕು. ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ. ಒಬ್ಬರೇ ಇರೋದು ಅಷ್ಟು ಈಸಿ ಅಲ್ಲ. ಸಿಂಗಲಾಗಿರೋದು ಒಂಥರ ಖುಷಿನೇ. ಯಾರ್ದು ಏನು ಪ್ರಾಬ್ಲಮ್ ಇರಲ್ಲ. ನಮ್ಮ ಪಾಡಿಗೆ ನಾವು ಇರ್ಬೋದು. ನಮ್ಮದೇ ಒಂಥರ ಲೈಫ್ ಸ್ಟೈಲೇ ಬೇರೆ ಇರುತ್ತೆ. ಆದರೆ ಎಲ್ಲರೂ ಹಂಗಂತಾರೆ, ನಿಮ್ಮ ಥರ ನಮ್ಗೆ ಇರೋಕ್ಕಾಗಲ್ಲ ಹಂಗೆ ಹಿಂಗೆ ಅಂತ. ನನಗೆ ಎಲ್ಲರ ಜೊತೆ ಇರೋಕ್ಕಿಷ್ಟ, ಬಟ್ ಆ ಅದೃಷ್ಟ ಇಲ್ಲ. ಬಟ್ ಈಗ ಒಬ್ಬಳೇ ಇರ್ತೀನಲ್ವ, ಇದೆಲ್ಲ ನನಗೊಂದೊಂದು ನೆನಪು. ತುಂಬ ಅಂದರೆ ತುಂಬ ಒಂಟಿ ಜೀವನ ಕಷ್ಟ. ಸಿಂಗಲಾಗಿರೋದು ಅಷ್ಟು ಈಸಿ ಅಲ್ಲವೇ ಅಲ್ಲ. ಪ್ರತಿ ಕ್ಷಣವೂ ಶುವರ್ ಇದ್ದೋಗಿರೋದು ನೆನಪು ಆಗ್ತಾನೇ ಇರುತ್ತೆ. ಯಾವಾಗ ದಿನಗಳು ಹೋಗುತ್ತೆ, ಯಾವಾಗ ರಾತ್ರಿ ಆಗುತ್ತೆ, ಯಾವಾಗ ಬೆಳಕಾಗುತ್ತೆ ಅನ್ನೋದೇ ಯೋಚನೆ ಬರ್ತಾನೆ ಇರುತ್ತೆ. ಇದರಲ್ಲೇ 5-6 ತಿಂಗಳು ಕಾಲ ಕಳೆದ್ಬಿಡ್ತೀನಿ ನಾನು. ಇವಾಗ ನಾನು ಬಿಡ್ತಿರೋ ರಂಗೋಲಿ ಕೃಷ್ಣನ ತೊಟ್ಟಿಲು ಅಂತ. ನಾನು ಚಿಕ್ಕವಳಿದ್ದಾಗ ಇದನ್ನು ಎಷ್ಟು ಕಷ್ಟಪಟ್ಟು ಕಲ್ತಿದ್ದೆ. ಇವಾಗ ಇದನ್ನೆಲ್ಲ ನೆನೆಸ್ಕೊಂಡ್ರೆ ಎಷ್ಟು ಈಸಿ ಇದೆ. ಇದನ್ನು ನಾವು ಅವಾಗ ಅಷ್ಟು ಕಷ್ಟಪಡ್ತಿದ್ವಲ್ಲ ಅನಿಸುತ್ತೆ. ತುಂಬ ರಂಗೋಲಿಗಳು ನಾನು ಚಿಕ್ಕದ್ರಲ್ಲೇ ಕಲ್ತಿದ್ದು. ನನಗೆ ರಂಗೋಲಿ ಬಿಡೋದಂದರೆ ತುಂಬ ಇಷ್ಟ. ಸ್ವಲ್ಪ ಎಳೆಗಳೆಲ್ಲ ಹಿಂದೆ ಮುಂದೆ ಬರುತ್ತೆ. ನಾನು ಅಷ್ಟು ಪರ್ಫೆಕ್ಟಾಗಿ ಚುಕ್ಕಿ ಎಲ್ಲ ಇಡೋಕ್ಕೆ ಬರಲ್ಲ. ಒಂದು ದೊಡ್ಡ ಒಂದು ಚಿಕ್ಕ ಇಟ್ಬಿಡ್ತೀನಿ. ಬಟ್ ರಂಗೋಲಿ ಮಾತ್ರ ತುಂಬ ರಂಗೋಲಿಗಳು ಬಿಡ್ತೀನಿ. ದೊಡ್ಡದು ಚಿಕ್ಕದು ತುಂಬ ರಂಗೋಲಿಗಳು ಬಿಡ್ತೀನಿ. ಬುಕ್ಸೇ ಮಾಡ್ಕೊಂಬಿಟ್ಟಿದ್ದೀನಿ ಒಂದು 2-3. ತುಂಬ ಇಷ್ಟ ನನಗೆ ರಂಗೋಲಿ ಎಲ್ಲ ಬಿಡೋದಂದರೆ. ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಬಿಟ್ಟಾಯಿತು. ಇವಾಗ ರಾಜ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದ. ಬಿಸ್ಕೆಟ್ ಇತ್ತು, ಅವನಿಗೆ ಬಿಸ್ಕೆಟ್ ಕೊಡೋಣ ಅಂತ ಹೋಗ್ತಾಯಿದ್ದೀನಿ. ನಾನಿವಾಗ ಅಭ್ಯಾಸ ಮಾಡ್ಕೊಬಿಟ್ಟಿದ್ದೀನಿ, ನಿಯತ್ತಿಲ್ಲದೆ ಇರೋ ಮನುಷ್ಯರಿಗೆ ಸಹಾಯ ಮಾಡೋದು ಬೇಡ. ಇನ್ನು ನಾನು ಹಾಲು ತೊಗೊಂಬರೋಕೆ ಹೋಗ್ತೀನಲ್ಲ, ಆವಾಗ 5 ರೂಪೀಸ್ ಕೊಟ್ಟು ಒಂದು ಬಿಸ್ಕೆಟ್ ತಂದುಬಿಟ್ಟು ಒಂದು ಪ್ಯಾಕ ಅವನಿಗೆ ಹಾಕ್ಬಿಡೋಣ. ಅದರಲ್ಲಾದ್ರೂ ನಾನು ಏನಾದ್ರೂ ಕರ್ಮ ಪಾಪ ಏನಾದರೂ ಮಾಡಿದರೆ ಒಂದು ಮೂಕ ಪ್ರಾಣಿಗೆ ಒಂದು ಬಿಸ್ಕೆಟ್ ಹಾಕಿರೋದ್ರಲ್ಲಾದರೂ ಒಂಚೂರು ಒಂದು 5% ಆದರೂ ಕಡಿಮೆ ಆಗಲಿ ಅಂತ. ಆದರೆ ಯಾವುದೇ ಕಾರಣಕ್ಕೂ ಮನುಷ್ಯರಿಗೆ, ಅದರಲ್ಲೂ ಸಂಬಂಧಿಕರಿಗೆ ಯಾವತ್ತೂ ಸಹಾಯ ಮಾಡಬಾರ್ದು ಅಂತ ಈ ನಿರ್ಧಾರ ಮಾಡಿದ್ದೀನಿ ನಾನು. ನೋಡೋಣ ಮುಂದೆ ಹೇಗೋಗುತ್ತೆ ಲೈಫ್ ಅಂತ ಗೊತ್ತಿಲ್ಲ. ಇದಿಷ್ಟು ಇವತ್ತಿನ ನನ್ನ ದಿನಚರಿ ಆಗಿತ್ತು. ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ವಿಡಿಯೋದಲ್ಲಿ ಏನು ಚೇಂಜಸ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್.